ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಈ ವ್ಲಾಗ್ನ ಮಾಡಿ ತುಂಬ ದಿನ ಆಯಿತು, ತುಂಬ ದಿನ ಅಲ್ಲ ತಿಂಗಳೇ ಆಯಿತು. ಅಪ್ಲೋಡ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ, ಹಾಗಾಗಿ ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಮನೇಲಿ ಹೀಗೆ ಆರಾಮಾಗಿದ್ವಿ. ಅವತಾರ್ ಎಕ್ಸಿಬಿಷನ್ ಹಾಕಿದ್ರಲ್ಲ, ಹೋಗಿ ಬರೋಣ ಅಂತೇಳಿ ಹೊರಟ್ವಿ. ಇದು ಪೀಣ್ಯ ಸೆಕೆಂಡ್ ಸ್ಟೇಜಲ್ಲಿ ಹಾಕಿದ್ದು. ಈಗ ಆಲ್ರೆಡಿ ರಿಮೂವ್ ಮಾಡಿದ್ದಾರೆ. 1 ಮಂತ್ 2 ಮಂತ್ಸ್ ಇತ್ತು ಅನಿಸುತ್ತೆ ಎಕ್ಸಿಬಿಷನ್ ಇದು. ಹೋಗೋಣ ಅಂತೇಳಿ ಬಂದಿದ್ವಿ. 80 ರೂಪೀಸ್ ಪರ್ ಪರ್ಸನ್ನು ಟಿಕೆಟ್ ಪ್ರೈಸ್ ಇರುತ್ತೆ. ರಿಯಲಿ ಸಕ್ಕತ್ತಾಗಿತ್ತು. ನಾವು ಏನೂ ಇರಲ್ಲ ಬಿಡು, ಹೋಗೋದು ವೇಸ್ಟು ಏನಕ್ಕೆ ಅಂತ ಅಂದ್ಕೊತಿದ್ವಿ. ರೀಲ್ಸಲ್ಲಿ ನೋಡಿ ಸುಮ್ಮನೆ ಆಗ್ತಿದ್ವಿ. ಬಟ್ ಒಳಗಡೆ ಬಂದಾಗ ರಿಯಲಿ ಸಕ್ಕತ್ತಾಗಿತ್ತು. ಮಕ್ಕಳಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ. 3D ಟೈಪೆಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿ ಚೆನ್ನಾಗಿ ಮಾಡಿದರು. ಯಾರೂ ಇರಲ್ಲ ಅಂದ್ಕೊಂಡ್ವಿ, ಆದರೆ ಒಳಗಡೆ ಬಂದಾಗ ತುಂಬ ಜನ ಇದ್ದರು. ಎಷ್ಟು ಚೆನ್ನಾಗಿ ಮಾಡಿದರು ಅಂದರೆ ರೀಲ್ಸಲ್ಲಿ ನೋಡಿದಿರಲ್ಲ, ಅದಕ್ಕಿಂತ ಚೆನ್ನಾಗಿ ಕಾಣಿಸ್ತಿತ್ತು ಒಳಗಡೆ ಬಂದು ನೋಡೋದಕ್ಕೆ. ಒಂದು ಸ್ವಲ್ಪ ಬೇಗ ವಿಡಿಯೋ ಅಪ್ಲೋಡ್ ಮಾಡಿದರೆ ಹೋಗೋರಿಗೆ ಹೆಲ್ಪ್ ಆಗ್ತಿತ್ತು. ಅಟ್ಲೀಸ್ಟ್ ನೋಡಿ ಹೋಗ್ತಿದ್ರು. ತುಂಬ ಜನ ಕೇಳಿದ್ರು, ನಾನು ಬರೀ ರೀಲ್ಸ್ ಹಾಕಿದ್ದಕ್ಕೇ ಅಷ್ಟು ಜನ ಹೋಗಿದ್ದಾರೆ ಅಂತ ಅಂದ್ಕೊತೀನಿ. ಬಟ್ ವಿಡಿಯೋ ಹಾಕಿದರೆ ಇನ್ನೂ ಹೆಲ್ಪ್ ಆಗ್ತಿತ್ತು ಅನಿಸುತ್ತೆ. ಬಟ್ ತುಂಬ ಚೆನ್ನಾಗಿತ್ತು. ಇದು ಅಲ್ಲದೆ ಒಳಗಡೆ ಇನ್ನೂ ಸ್ಟಾಲ್ಸು, ಆಮೇಲೆ ಎಕ್ಸಿಬಿಷನ್ಸು ಅದೆಲ್ಲ ಇನ್ನೂ ಇತ್ತು. ಅಲ್ಲೆಲ್ಲ ನೋಡ್ಕೊಂಡು ಬಂದಮೇಲೆ ಸ್ವಲ್ಪ ಒಳಗೆ ಬಂದರೆ ಈ ಥರ ಎಕ್ಸಿಬಿಷನ್ ಎಲ್ಲ ಹಾಕಿರ್ತಾರೆ. ನಮ್ಗೇನು ಬೇಕೋ ಆ ಥರದ್ದೆಲ್ಲ ತೊಗೊಳ್ಳೋವಂಥದ್ದು ಸ್ಟಾಲ್ಸ್ ತುಂಬ ಇತ್ತು. ನಮ್ಗೇನು ಬೇಕೋ ಅದನ್ನ ನೋಡಿ ತೊಗೊತಾ ಇದ್ವಿ. ಹಾಗೆ ಗೇಮ್ಸ್ ಕೂಡ ಇತ್ತು. ಗೇಮ್ಸ್ ಆಡ್ತಾ ಇದ್ವಿ. ನೀಟಾಗಿ ಹೊಡೀರಿ. ಆ್ಯಕ್ಚುಲಿ ಆ ಗೇಮ್ ಆಡಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಆಡಿದ್ರೆ ಒಂದೇ ಬಾಲು 50 ರೂಪಾಯಿ. ಹೊಡೆದ್ರೆ ಆ ಚೊಂಬೆಲ್ಲ ಇಟ್ಟಿದ್ದಾರಲ್ಲ, ಅದನ್ನೆಲ್ಲ ಫುಲ್ಲು ಒಂದೇ ಬೌಲಲ್ಲಿ ಹೊಡೆದ್ರೆ 200 ರೂಪಾಯಿ ಕ್ಯಾಶ್ ಕೊಡ್ತೀವಿ, ಬೇಡ ಅಂದರೆ ಗೊಂಬೆ ಕೊಡ್ತೀವಿ ಅಂದರು. ಅದಕ್ಕೆ ನೋಡೋಣ ಒಂದ್ಸತಿ ಆಡೋಣ ಅಂತ ಆಡಿದ್ವಿ. ಇಲ್ಲಿ ಪಾಪು ಮತ್ತು ನಮ್ಮ ಯಜಮಾನ್ರು ಫ್ರೆಂಡ್ಸು ಇಲ್ಲಿ ನಿಂತಿದ್ದಾರೆ. ನಾನು ಮತ್ತು ಅವ್ರ ವೈಫು ಡಿಸ್ಕೋ ಆಡೋಣ ಅಂತ ಹೋಗಿದ್ವಿ. ಡಿಸ್ಕೋ ಗೇಮ್ ಇವರು ಆರಾಮಾಗಿ ಇಲ್ಲಿದ್ದರು. ನಾವು ಗೇಮ್ ಆಡಿ ಬಂದಮೇಲೆ ಪಾಪುನ ಆಟ ಆಡ್ಸೋಣ ಅಂತೇಳಿ ಟ್ರೈನಿಗೆ ಕುಂಡಿಸಿದ್ವಿ. ಪಾಪು ಆರಾಮಾಗಿ ಎಂಜಾಯ್ ಮಾಡ್ತಿದ್ದ. ನಾವು ಒಂದು 5 ರೌಂಡ್ ಓಡಿಸ್ತಾರೆ ಅಂತ ಸುಮ್ಮನೆ ಇದ್ವಿ. ಬಟ್ ಒಂದು 10-15 ರೌಂಡ್ ಓಡಿಸಿದ್ರು ಸಿಕ್ಕಾಪಟ್ಟೆ. ಒಂಥರ ಅದು ರೌಂಡಾಗಿ ತಿರುಗ್ತಿರೋದಕ್ಕೆ ತಲೆನೇ ಸುತ್ತ ಬರ್ತಿತ್ತಂತೆ ಆ ಥರ. ಆದರೆ ತೊಗೊಂಡಿರೋ ಪ್ರೈಸ್ಗೆ ಚೆನ್ನಾಗಿ ಆಟ ಆಡಿಸಿದ್ರು. ಮೂರಾಗಿದ್ದಾವೆ, ಇನ್ನೊಂದು ಚಾನ್ಸ್ ಐತೆ, ಹೊಡೆದ್ಬಿಡಿ. 6 ಬುಲೆಟ್ ಹೊಡಿಬೇಕು. ಓ ಎಕ್ಸಿಬಿಷನ್ನೆಲ್ಲ ಮುಗಿಸ್ಕೊಂಡು ಅಲ್ಲಿಂದ ಇವಾಗ ಪ್ರಿಯಾ ಮನೆಗೆ ಹೋಗ್ತಾಯಿದ್ದೀವಿ. ಏನಕ್ಕಂದರೆ ಇವತ್ತು ಅವ್ರ ಹಸ್ಬೆಂಡ್ ಬರ್ತಡೇ ಇತ್ತು. ಮುಂಚೆನೇ ಹೇಳಿದ್ದು ಬಾ ಅಂತ. ಆದರೆ ನಾವು ಬಿಡು ಹೋಗೋದೇನು ಬೇಡ ಅಂತ ಸುಮ್ಮನೆ ಆಗಿದ್ವಿ. ಆದರೆ ಅವಳು ಫೋನ್ ಮಾಡಿ ಬರೋವರೆಗೂ ಬಿಟ್ಟಿಲ್ಲ. ಅದಕ್ಕೆ ಸರಿ ಅಂತ ಅದನ್ನು ಮುಗಿಸ್ಕೊಂಡು ಲೇಟ್ ಆಯಿತು. ಆದರೂ ಪರವಾಗಿಲ್ಲ ಬನ್ನಿ ಅಂತ ಹೇಳಿ ಕೇಕ್ ಕಟ್ ಮಾಡಿರಲಿಲ್ಲ ನಾವು ಹೋಗೋವರೆಗೂ. ನಾವು ಬರೋವರೆಗೂ ವೆಯ್ಟ್ ಮಾಡಿ ಆಮೇಲೆ ಕೇಕ್ ಕಟ್ ಮಾಡೋಣ ಅಂತ ಕಾಯ್ತಾಯಿದ್ರು. ಚಳಿ ಎಷ್ಟಾಯ್ತು ನೋಡು. 300 ಕಿಲೋಮೀಟರ್ ಅಷ್ಟೇ ಇವ್ರ ಮನೆ. 300 ಮೀಟರ್. ಬಜೆಟ್ ಫ್ರೆಂಡ್ಲಿ ಅಂತನಾ? ಸಿಗ್ನೇಚರ್ ಕಲರ್ಗೆ ಫಿದಾಗಬೇಕು. ಅಲ್ಲ ಏನ್ ಗೊತ್ತಾ, ನೀನು ನೋಡಿ, ನೀನು ನಮ್ಮನೆಯವ್ರಿಗೆ ಏನಾರು ಒಂದು ಕೆಲಸ ಹೇಳಿದ್ರೆ ಅದು ನಿಂತ್ಕೊಂಡು ನೋಡಿ.
ತಿರುಗ್ತದ ಈ ಚೋಳಿ ನಿಜ. ನೀನ್ ತಿರುಗ್ತೀಯ ಇಲ್ಲ ಅಂತ ಹಂಗ್ ಕೊಡ್ಬಿಡಿ ಕೇಕ್ ಮೇಲೆ ಬೇಡ. ತಡಿ ಹಾಕ್ಲಿ. ಏ ನಾನೇ ಸಣ್ಣ ಹುಡುಗಿ ತರ ಬಲೂನ್ ಇಟ್ಕೊಂಡು ನಿಂತಿದ್ದೀನಿ. ಏನು ಹತ್ಕೊಂತ ಇಲ್ಲ ಯಾವ ತರಿಸ್ದೆ ಚಳಿಗೆ ಎಲ್ಲ ಸೇತ್ಕೊಟ್ಟವ ಕೈ ಕಟ್ಟು. ಬೇರೆ ರುಚಿ. ಅಲ್ಲಿ ಸ್ಟೋರೇಜ್ ಬೇರೆ ಇಲ್ಲ ನಂದು. ಬೀರು ಮೇಲೆ ಕ್ಯಾಂಡ್ಲ್ ಇತ್ತು. ಆಂಟಿ ನೀನ್ ಯಾಕಂಡಿ ದೂರ ನಿಂತಿದ್ಯಾ? ಚೆನ್ನಾಗಿರೋ 100 ಕಾಲ ಚೆನ್ನಾಗಿರೋ. ಎಲ್ಲರಿಗೂ ಆಶೀರ್ವಾದ. ನನ್ ಚೆನ್ನಾಗಿರೋ. ಏನೆಲ್ಲ ಪರ್ಫ್ಯೂಮ್ ಸೆಂಟ್ ತತ್ತವ್ರೆ ಎಲ್ಲರೂ. ಎಲ್ಲ ಅದನ್ನೇ ಕೊಡೋದು ಜಾಸ್ತಿ. ಹೌದಾ? ಇನ್ನೇನ್ ಕೊಡಕ್ಕಾಗುತ್ತೆ ಬಾಯ್ಸ್ಗೆ? ಹಾ? ಹಸ್ರಕ್ ಬಾ ಶಿಲಮ್ಮ. ಬನ್ನಿ ಬನ್ನಿ. ಸೂಪರ್. ಥ್ಯಾಂಕ್ ಯು. ಯಾರಿಗೆ ಹೇಳ್ತಿರೋದು ಬರ್ತಡೆ ಅಂತ? ಈಗ ಒಂದು ಫೋಟೋ ಹಂಗೆ. ನಿಮ್ಮವೇ ಅದು ಸ್ಟೋರೇಜ್. ಹಂಗೆ ತೆಗಿತೇನೆ. ಹಾ ಬಿರಿಯಾನಿ, ಮುದ್ದೆ, ಇದು ಕಬಾಬು, ಕಬಾಬ್ಗೆ ಕಲಸಿದ್ದಾರೆ, ಎಣ್ಣೆ ಕಾಯ್ತಿದೆ, ಈರುಳ್ಳಿ ರೆಡಿ ಐತೆ, ಅನ್ನ ರೆಡಿ ಐತೆ, ಸಾಂಬಾರ್ ರೆಡಿ ಇದೆ, ಟೊಮಾಟೋದೊಂದು ಬಾಕಿ. ಹಾಂ ಅನ್ನನೂ ರೆಡಿ ಇದೆ. ಸಾಕು ಸಾಕು. ಅದು ಕೋಲ್ಡ್ ಇರುತ್ತಲ್ವಾ, ತಿಂದ್ಬಿಟ್ರೆ ಕೆಮ್ಮೆ ಬಂದ್ಬಿಡುತ್ತೆ. ಸ್ಪೂನ್. ಬಾಯ್ ಬಾಯ್ ಆಂಟಿ, ಕಾಣಿಸ್ಲೇರಿ. ಬಾಯ್ ಬಾಯ್ ಆಂಟಿ, ಬಾಯ್ ಬಾಯ್. ಓಕೆ, ಈ ವಿಡಿಯೋ ಇಷ್ಟ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಎಲ್ರಿಗೂ ಓಕೆ ಬಾಯ್.